Hello everyone. In the fifth session, I would like to explain recent trends in marketing. Under that, e-business or e-commerce. The following are the e-business trends. Number one, online sales growth is unstoppable. Mobile shopping is growing. Young consumers to change the business landscape. Evolving role of social media in e-commerce. Environmental topics influence buyers. The desires to shop with independent business. Personalization is the future. Visual commerce is on the rise. And lastly, the future of e-commerce after COVID-19. These are all e-business trends. I quoted 9 important e-business trends. Let us see one by one. First one, online sales growth is unstoppable. That is, in e-commerce sales have been growing constantly for the good reason. Online shopping is one of the most popular online activities. Even though online shopping is one of the most popular online activities, its usage varies by region. This increase in online shopping can be attributed to a number of factors. One of the main factor is arguably the level of comfort that is provided to ಆನ್ಲೈನ್ ಶಾಪರ್ಸ್. ಅಂದರೆ ಆನ್ಲೈನ್ ಶಾಪಿಂಗ್ ಜಾಸ್ತಿ ಈಗ ಇತ್ತೀಚಿನ ಬೆಳವಣಿಗೆ ನಾವು ಫಿಸಿಕಲ್ಲಾಗಿ ಹೋಗಿ ಶಾಪ್ ಮಾಡೋದಕ್ಕಿಂತ ಆನ್ಲೈನಲ್ಲೇ ನಾವು ಶಾಪಿಂಗ್ ಮಾಡೋದು, ಆನ್ಲೈನಲ್ಲೇ ನಾವು ವಸ್ತುಗಳನ್ನು ಬುಕ್ ಮಾಡೋದು, ಅವನ್ನು ತರಿಸ್ಕೊಂಡು ನಮ್ಮ ಕಂಫರ್ಟನ್ನು ನಾವು ಜಾಸ್ತಿ ಮಾಡ್ಕೊಳ್ತಕ್ಕಂಥದ್ದು ನಾವು ಇತ್ತೀಚಿನ ಪ್ರವೃತ್ತಿ. ಅಂದರೆ ಅದನ್ನು ದಟ್ ಈಸ್ ರೀಸೆಂಟ್ ಟ್ರೆಂಡ್ಸ್ ಇನ್ ಮಾರ್ಕೆಟಿಂಗ್ ಅಂದರೆ ಮಾರುಕಟ್ಟೆಯ ಇತ್ತೀಚಿನ ಪ್ರವೃತ್ತಿಗಳು, ಬದಲಾವಣೆ ಆಗಿರ್ತಕ್ಕಂಥ ಪ್ರವೃತ್ತಿಗಳಂತ ಇತ್ತೀಚಿನ ಪ್ರವೃತ್ತಿಗಳು ಅಂತ ಕರಿತೀವಿ. ಇದು ಮೊದಲನೇ ಪ್ರವೃತ್ತಿ ಬದಲಾವಾಗಿರೋದು. ಆನ್ಲೈನ್ ಶಾಪಿಂಗನ್ನು, ಆನ್ಲೈನ್ ಸೇಲ್ಸನ್ನು ಮಾಡ್ತಕ್ಕಂಥದ್ದು ಇತ್ತೀಚೆಗೆ ನಾವು ಜಾಸ್ತಿ ಮಾಡ್ಕೊಂಡಿದ್ದೀವಿ. ಓಕೆನಾ, ದಿಸ್ ದ ಫಸ್ಟ್ ಒನ್. ಸೆಕೆಂಡ್ ಒನ್, ದಟ್ ಈಸ್ ಮೊಬೈಲ್ ಶಾಪಿಂಗ್ ಈಸ್ ಗ್ರೋಯಿಂಗ್. ಮೊಬೈಲ್ ಶಾಪಿಂಗ್ ದಟ್ ಈಸ್ ಅದನ್ನು ಹೇಳ್ತಾನೆ ಮೊಬೈಲ್ ಶಾಪಿಂಗ್, ಮೊಬೈಲಲ್ಲೇ ಶಾಪಿಂಗ್ ಮಾಡ್ತಕ್ಕಂಥದ್ದು ಜಾಸ್ತಿ ಆಗಿದೆ. ದಟ್ ಈಸ್ ಇ-ಕಾಮರ್ಸ್ ಗ್ರೋತ್ ಹ್ಯಾಸ್ ಬಿನ್ ಡ್ರೈವನ್ in part by the increase in usage of mobile device. That's because consumers are not just checking out online, they are also using their mobile device to browse and research before making their mind up about their purchase. that purchase ಅನ್ನು ಮೊಬೈಲ್ ಮುಖಾಂತರ ಅಮೌಂಟನ್ನು ಟ್ರಾನ್ಸ್ಫರ್ ಮಾಡೋ ಮುಖಾಂತರ ನಾವೇನು ಮಾಡ್ತೀವಿ, ಗೂಡ್ಸನ್ನು ಪರ್ಚೇಸ್ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ. ಅದಕ್ಕೆ ನಾವು ಮೊಬೈಲ್ ಶಾಪಿಂಗ್ ಈಸ್ ಗ್ರೋಯಿಂಗ್, ಮೊಬೈಲ್ ಶಾಪಿಂಗು ಜಾಸ್ತಿ ಆಗಿದೆ ಈಗ ಇತ್ತೀಚಿನ ಟ್ರೆಂಡ್ಸ್ ಪ್ರವೃತ್ತಿ. ಓಕೆ, ನೆಕ್ಸ್ಟ್ ಥರ್ಡ್ ಒನ್, ದಟ್ ಈಸ್ ಯಂಗ್ ಕನ್ಸ್ಯೂಮರ್ಸ್ ಟು ಚೇಂಜ್ ದಿ ಬಿಸ್ನೆಸ್ ಲ್ಯಾಂಡ್ಸ್ಕೇಪ್. ದಿ ಗ್ರೋತ್ ಈಸ್ ಸ್ಲೈಟ್ಲಿ ಮೋರ್ ಮ್ಯೂಟೆಡ್ ಫಾರ್ ದಿ ಓಲ್ಡರ್ ಏಜ್ ಗ್ರೂಪ್ಸ್. Consumers from 35 to 54 years of age increased their online shopping expenditure by 57%, while this figure is just 41% for consumers aged 55 and above. ನೋಡಿ, ಇಲ್ಲಿ ಯಂಗ್ ಕಸ್ಟಮರ್ಸು ಪರ್ಚೇಸ್ ಮಾಡ್ತಕ್ಕಂಥದ್ದು ಜಾಸ್ತಿ ಆಗಿದೆ. ನೋಡಲ್ಲ ಹೇಳ್ತಾನೆ ನಾನು ಸ್ಟಾಟಿಸ್ಟಿಕ್ ಇರ್ತಾನೆ, ಅಬೋವ್ 55 ಇರತಕ್ಕಂಥವ್ರು ಪರ್ಚೇಸ್ ಮಾಡ್ತಕ್ಕಂಥ 47% ಆದರೆ, ದಟ್ ಈಸ್ 35 to 50 ಇಯರ್ಸ್ ಇರತಕ್ಕಂಥವ್ರು 57% ಪರ್ಚೇಸ್ ಮಾಡ್ತಿರ್ತಾರೆ. ಇತ್ತೀಚಿನ ಬೆಳವಣಿಗೆ ಪ್ರವೃತ್ತಿ ಇದು. ದಟ್ ಈಸ್ ಆಲ್ಸೋ ಥರ್ಡ್ ಇಂಪಾರ್ಟೆಂಟ್ recent trends in commerce. Next, fourth one, evolving role of social media in e-commerce. Social media ದವರು ನೋಡಿ ಹೇಳ್ತಾನೆ, ಸೋಷಿಯಲ್ ಮೀಡಿಯಾ ಹ್ಯಾಸ್ ಚೇಂಜ್ಡ್ ದಿ ವೇ ವಿ ಲೀವ್ ಅವರ್ ಡೈಲಿ ಲೈವ್ಸ್, ಇನ್ಕ್ಲೂಡಿಂಗ್ ದಿ ವೇ ವಿ ಬೈ ಥಿಂಗ್ಸ್. ದಿಸ್ ಇಸ್ ಎ ಗ್ರೇಟ್ ಆಪರ್ಚುನಿಟಿ ಫಾರ್ ಬ್ರಾಂಡ್ಸ್ ಟು ಸ್ಟಾರ್ಟ್ ಥಿಂಕಿಂಗ್ ಅಬೌಟ್ ಹೌ ಟು ಇಂಪ್ರೂವ್ ದೇರ್ ಪೊಸಿಷನ್ಸ್ ಆನ್ ಸೋಷಿಯಲ್ ಮೀಡಿಯಾ, ವಿಚ್ ಇಸ್ ಎ ಗ್ರೇಟ್ ಪ್ಲಾಟ್ಫಾರ್ಮ್ ಫಾರ್ ಬ್ರಾಂಡ್ಸ್ ಟು ಗೆಟ್ ಡಿಸ್ಕವರ್ಡ್. ವಿತ್ consumers spending more time on different types of social media, e-commerce business can get help from Instagram's influencers to increase their chances of getting discovered by them target audience. ನೋಡಿ, ಇನ್ಸ್ಟಾಗ್ರಾಮ್ಸ್ ಆಗ್ಬೋದು, ಸೋಷಿಯಲ್ ಮೀಡಿಯಾ ಯಾವುದೇ ಆಗ್ಬೋದು. ನೋಡಿ, ಈ ಸೋಷಿಯಲ್ ಮೀಡಿಯಾ ಮುಖಾಂತರ ನಾವೇನು ಮಾಡ್ತೀವಪ್ಪ ಅಂದರೆ ನಾವು ಮಾರ್ಕೆಟಿಂಗನ್ನು ಜಾಸ್ತಿ ಮಾಡ್ತಕ್ಕಂತಹ ಕೆಲಸ ನಾವು ಮಾಡ್ತೀವಿ. ದಿಸ್ ಇಸ್ ಅಂದರ್ ಇಂಪಾರ್ಟೆಂಟ್ ರೀಸೆಂಟ್ ಟ್ರೆಂಡ್ಸ್ ಇನ್ e-commerce or marketing. Fifth one, environmental topics influence buyers. This is always influence buyers environment.
As an e-commerce business, you should strive to create more sustainable practice. Consumers these days have become more conscious of the environment than ever before and for the right reason. ಅಂದರೆ ಈಗ ಎನ್ವೈರ್ಮೆಂಟ್ ಬಗ್ಗೆ ನಾವು ಭಾಳ ಕಾಶಿಯಸ್ ಇರ್ತೀವಿ ನೋಡಿ. ಈಗ ನಾವು ಎನ್ವೈರ್ಮೆಂಟು ನಾವು ಪರ್ಚೇಸ್ ಮಾಡ್ತಕ್ಕಂಥದ್ದು, ಸೇಲ್ ಮಾಡ್ತಕ್ಕಂಥ ಎಲ್ಲವೂ ಸಹ ಎನ್ವೈರ್ಮೆಂಟ್ ಮೇಲೆ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಡಿಪೆಂಡ್ ಆಗಿರ್ತೀವಿ. ಅದರಲ್ಲೂ ಇತ್ತೀಚಿನ ಬೆಳವಣಿಗೆ ಎನ್ವೈರ್ಮೆಂಟ್ ಮೇಲೆ ನಾವು ಬಹಳ ಡಿಪೆಂಡ್ ಆಗಿರ್ತೀವಿ. ಡಿಪೆಂಡ್ ಮಾಡ್ಕೊಂಡು ನಾವು ಪರ್ಚೇಸನ್ನು ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ. ಓಕೆನಾ? ದಿಸ್ ಅನದರ್ ಇಂಪಾರ್ಟೆಂಟ್. ಫಿಫ್ತ್ ರೀಸೆಂಟ್ ಟ್ರೆಂಡ್ಸ್. ಸಿಕ್ಸ್ತ್ ಒನ್, that is the desire to shop with independent businesses. The focus on sustainability and environmental practices aside, a growing number of consumers are also becoming more open towards purchase from independent businesses. More than, that is 50% says they will willing to shop with new brands for the first time. ಅಂದರೆ ಇಂಡಿಪೆಂಡೆಂಟ್ ಬಿಸ್ನೆಸ್ಸಲ್ಲಿ ನಾವು ಹೊಸ ಬ್ರ್ಯಾಂಡನ್ನು ಪರ್ಚೇಸ್ ಮಾಡ್ತಕ್ಕಂಥದ್ದು ನಮಗೆ ಇತ್ತೀಚೆಗೆ ನೋಡ್ತೀವಿ. ನ್ಯೂ ಬ್ರ್ಯಾಂಡ್ಸ್, ಎಲ್ಲರೂ ಅಷ್ಟೇ ನ್ಯೂ ಬ್ರ್ಯಾಂಡ್ಸನ್ನು ನಾವು ಲೆಕ್ಕ ಮಾಡ್ತೀವಿ. ಅದಿರ್ತದೆ. ದಟ್ಸ್ ವೈ ದಿ ಡಿಸೈರ್ ಟು ಶಾಪ್ ವಿತ್ ಇಂಡಿಪೆಂಡೆಂಟ್ ಬಿಸ್ನೆಸ್ ಅಂತ ಇರ್ತೀವಿ. ದಿಸ್ ಇಸ್ ಆಲ್ಸೋ ಸಿಕ್ಸ್ತ್ ಇಂಪಾರ್ಟೆಂಟ್ ರೀಸೆಂಟ್ ಟ್ರೆಂಡ್ಸ್ ಇನ್ ಮಾರ್ಕೆಟಿಂಗ್. ನೆಕ್ಸ್ಟ್ ಸೆವೆಂತ್ ಒನ್ ಈಸ್ personalization is the future. Personalization is the future. The personalizing the online shopping experience is the key to keeping customers satisfied. More often, people shopping online want help to find the products that they need, and they value a more personalized experience. As a result, the poor products recommendations, online shoppers might avoid certain stores altogether. ಅಂದರೆ ಯಾವತ್ತೂ ಅಷ್ಟೇ ಇನ್ ಫ್ಯೂಚರ್ ಯಾವುದೇ ವಸ್ತು ಪರ್ಚೇಸ್ ಮಾಡಿದ್ರೆ ಅದು ನಮ್ಮ ವೈಯಕ್ತಿಕ ವಿಷಯಕ್ಕೆ ನಾವು ಪರ್ಚೇಸ್ ಮಾಡ್ಕೊತೀವಿ. ಅದು ವೈಯಕ್ತಿಕತೆ ಜಾಸ್ತಿ ಆಗ್ತಿದೆ ಇತ್ತೀಚೆಗೆ. ನಿಮಗೆ ಗೊತ್ತಿದೆ, ಈಗ ನಾವು ಹೇಳ್ತೀವಲ್ಲ ಏನೋ ಜಾಯಿಂಟಿಂದು ಫ್ಯಾಮಿಲಿಗಳು ಅವಾಯ್ಡ್ ಆಗ್ತಿದ್ದೇವೆ, ನ್ಯೂಕ್ಲಿಯರ್ ಫ್ಯಾಮಿಲಿಗಳು ಬರ್ತಿದ್ದಾವೆ. ಏನೇ ಪರ್ಚೇಸ್ ಮಾಡಿದ್ರು ಸಹ ನಾವು ಪರ್ಸನಲ್ ಮಾತ್ರ ಪರ್ಚೇಸ್ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ. ಅದು ಇತ್ತೀಚೆಗೆ ಜಾಸ್ತಿ ಆಗಿದೆ. ದಟ್ ಇಸ್ ಆಲ್ಸೋ ಅನದರ್ ಇಂಪಾರ್ಟೆಂಟ್ ರೀಸೆಂಟ್ ಟ್ರೆಂಡ್ಸ್ ಇನ್ ಮಾರ್ಕೆಟಿಂಗ್. ಸೆವೆಂತ್ ಒನ್. ಆ್ಯಂಡ್ ಏಯ್ತ್ ಒನ್, visual commerce is on the rise. This is another important recent trends. ನೋಡಿದ್ರೆ ಹೇಳ್ತಂದರೆ ಒನ್ ಆಫ್ ದಿ ಮೆನಿ ಡಿಫಿಕಲ್ಟೀಸ್ ಆಫ್ ರನ್ನಿಂಗ್ ಆ್ಯನ್ ಇ-ಕಾಮರ್ಸ್ ಸ್ಟೋರ್ಸ್ ಈಸ್ ಹ್ಯಾವಿಂಗ್ ಟು ಸೆಲ್ ಯುವರ್ ಪ್ರಾಡಕ್ಟ್ಸ್ ಟು ಕಸ್ಟಮರ್ಸ್ who have no chance of physical interaction with your products. That's where visual commerce comes into play. ಅಂದರೆ ಈಗ ನೋಡಿ, ಆನ್ಲೈನ್ ನಾವು ಪರ್ಚೇಸ್ ಮಾಡ್ತೀವಿ. ವಿಜುವಲ್ ಕಾಮರ್ಸ್ ಈಸ್ ಆನ್ ದಿ ರೈಸ್. ಅಂದರೆ ನಾವೇನು ವಸ್ತುವನ್ನು ಪರ್ಚೇಸ್ ಮಾಡ್ತೀವಿ, ಪರ್ಚೇಸ್ ಮಾಡ್ತಕ್ಕಂಥ ಫಿಸಿಕಲ್ ಇಂಟ್ರಾಕ್ಷನ್ ಮಾಡಲಿಕ್ಕಾಗಲ್ಲ. ಈಗ ನಾವು ಯಾವುದು ಆನ್ಲೈನಲ್ಲಿ ಯಾವುದೇ ಒಂದು ವಸ್ತು ಪರ್ಚೇಸ್ ಮಾಡಿದಾಗ ನಾವು ಆರ್ಡ್ರ್ ಮಾಡ್ತೀವಿ, ಆ ವಸ್ತುಗಳು ನಮಗೆ ಬರ್ತವೆ. ನಾವು ಫಿಸಿಕಲ್ ಇಂಟ್ರಾಕ್ಷನ್ ಮಾಡಲಿಕ್ಕಾಗಲ್ಲ ಆ ವಸ್ತುಗಳ ಮೇಲೆ. ಆ ಥರ ಸಿಚುಯೇಷನ್ ನೋಡ್ತೀವಿ. ದಟ್ ಇಸ್ ಆಲ್ಸೋ ಅನದರ್ ಇಂಪಾರ್ಟೆಂಟ್ ರೀಸೆಂಟ್ ಟ್ರೆಂಡ್ಸ್ ಇನ್ ಇ-ಕಾಮರ್ಸ್ ಆರ್ ರೀಸೆಂಟ್ ಟ್ರೆಂಡ್ಸ್ ಇನ್ ಮಾರ್ಕೆಟಿಂಗ್. ದಟ್ ಇಸ್ ಆಲ್ಸೋ ಅನದರ್ ಇಂಪಾರ್ಟೆಂಟ್. ಆ್ಯಂಡ್ ಲಾಸ್ಟ್ ಒನ್ ಈಸ್ ಕಾಲ್ಡ್ ಆಸ್ ದಿ ಫ್ಯೂಚರ್ ಆಫ್ ಇ-ಕಾಮರ್ಸ್ ಆಫ್ಟರ್ COVID-19. This is undeniably one of the biggest impact, if not the biggest, on e-commerce trends in 2020 will be COVID-19. With governments worldwide shutting stores and implementing lockdowns to restrict social movements for the months on end in a bid to combat the coronavirus, more and more people are restoring to online shoppings to purchase items. ಇದು quite natural. ಏಕೆಂದರೆ ಲಾಕ್ಡೌನ್ ಮಾಡ್ತೀವಿ ಅಂತ ಗೌರ್ಮೆಂಟ್ ಸರ್ ಲಾಕ್ಡೌನ್ ಮಾಡಿದಾಗ ವರ್ಲ್ಡ್ ವೈಡ್ ಸ್ಟೋರ್ಸನ್ನು ಸ್ಟಾಪ್ ಮಾಡಿದಾಗ ಏನಾಗುತ್ತಪ್ಪ ಅಂದರೆ ನಾವೆಲ್ಲ ಆನ್ಲೈನ್ ಶಾಪಿಂಗನ್ನು ಮಾಡಿ ಪರ್ಚೇಸನ್ನು ವಸ್ತುಗಳನ್ನು ಜಾಸ್ತಿ ವಸ್ತುಗಳನ್ನು ಪರ್ಚೇಸ್ ಮಾಡಿ ಸ್ಟೋರ್ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ. ಇದು ಸಹ ಇತ್ತೀಚಿನ ಒಂದು ಆನ್ಲೈನ್ ರೀಸೆಂಟ್ ಟ್ರೆಂಡ್ಸ್ ಇನ್ ಮಾರ್ಕೆಟಿಂಗ್. ಲಾಸ್ಟ್ ಒನ್ ಫ್ಯೂಚರ್ ಇನ್ ಇ-ಕಾಮರ್ಸ್ ಆಫ್ಟರ್ COVID-19. ಓಕೆ, ದಿಸ್ ಆರ್ ಆಲ್ ದಿ ರೀಸೆಂಟ್ ಟ್ರೆಂಡ್ಸ್ ಇನ್ ಮಾರ್ಕೆಟಿಂಗ್. ಓಕೆ.